ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತ ಈ ವಿಡಿಯೋಗೆ ನಿಮ್ಮನ್ನೆಲ್ಲರನ್ನೂ ಸ್ವಾಗತಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತು ಅವ್ವ ಮಾಡ್ತಿತ್ತು ರವೆ ಉಂಡೆನ. ಸೊ ಇವತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಹಾಗೆಯೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಅವ್ವ ಇಲ್ಲಿ ಒಂದು 4-5 ಕೊಬ್ಬರಿನ ತೊಗೊಂಡು ಈ ಥರ ಕುಯ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದೆ. ಯಾವುದೇ ನೀರನ್ನ ಆ್ಯಡ್ ಮಾಡಿಲ್ಲ, ಬರೀ ಆ ಕುಯ್ದಿರುವಂಥ ಕೊಬ್ಬರಿನ ಮಾತ್ರ ಈ ಥರ ಸಣ್ಣಕ್ಕಾಗೋ ಥರ ಗ್ರೈಂಡ್ ಮಾಡ್ಕೊತೈತೆ. ಇಲ್ಲ ಅಂದ್ರೂ ಇದನ್ನು ಕೊಬ್ಬರಿ ತುರಿಯೋ ಮಣೆ ಬರುತ್ತಲ್ಲ, ಅದರಲ್ಲೂ ಬೇಕಾದ್ರೂ ತುರ್ಕೋಬೋದು. ಆದರೆ ಇಲ್ಲಿ ಈಸಿ ಆಗಲಿ ಅಂತ ಹೇಳಿ ಅವ್ವ ಈ ಥರ ಕುಯ್ಕೊಂಡು ಬಳಸ್ತಾ ಇದೆ. ಅವ್ವ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕೊಬ್ಬರಿನ ಬಳಸ್ತಾ ಇದೆ, ಯಾಕಂದರೆ ಅದು ರುಚಿನೇ ತುಂಬ ಚೆನ್ನಾಗಿ ಬರುತ್ತೆ. ನಂತರ 1.5 kg ಸಕ್ಕರೆ, ಹಾಗೆಯೇ 1 kg ರವೆ, ಹಾಗೆ 1/4 ಲೀಟ್ರಷ್ಟು ಹಾಲು, ಹಾಗೆಯೇ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ, ಹಾಗೆ 1/4 kg ತುಪ್ಪನ ಬಳಸ್ತಾ ಇದ್ದೀವಿ. ಬನ್ನಿ ಯಾವ ರೀತಿ ಮಾಡೋದು ಮತ್ತು ಅವ್ವ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ಇಷ್ಟು ಪ್ರಮಾಣನ ತೊಗೊಂಡ್ರೆ ನಾವು ಒಂದು 40-45 ಉಂಡೆನ ಮಾಡ್ಬೋದು ಮೀಡಿಯಮ್ ಸೈಜ್ನಲ್ಲಿ. ಇಲ್ಲಿ ಒಣ ದ್ರಾಕ್ಷಿನ ತೊಗೊಂಡಿದ್ದು ಮತ್ತು ಗೋಡಂಬಿನ ತೊಗೊಂಡಿದ್ವಲ್ಲ, ಅದನ್ನು 2 ಭಾಗವಾಗಿ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಅದು ದಪ್ಪಕ್ಕೆ ಸಿಗೋದಕ್ಕಿಂತ ಈ ಥರ 2 ಭಾಗವಾಗಿ ಮಾಡ್ಕೊಂಡಾಗ ಅದು ಎಲ್ಲ ರವೆ ಉಂಡೆಗೂ ಮಿಕ್ಸ್ ಆಗುತ್ತೆ ಅಂತ. ಏಲಕ್ಕಿನ ಬೇಕಾದರೆ ನಾವು ಕೊಬ್ಬರಿನ ಹೊಡ್ಕೊತಿರ್ತೀವಲ್ಲ, ಆಗ ಬೇಕಾದ್ರೂ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ನಾನಿಲ್ಲಿ ಅದನ್ನು ಕೆಚ್ಚಿ ಬಳಸೋಕ್ಕೆ ಅಂತ ಹೇಳಿ ಹಾಗೇನೆ ಇಟ್ಕೊಂಡಿದ್ದೀವಿ. ಅವ್ವ ಇವಾಗ ಒಲೆಯನ್ನು ಕಸ್ಕೊತೈತೆ, ನೋಡ್ಬೋದು ನೀವು. ಅವ್ವ ಇಲ್ಲಿ ಒಂದು ಸ್ವಲ್ಪ ಅಗ್ಲಾಗಿರೋ ಪಾತ್ರೆನೇ ತೊಗೊಂಡಿದೆ. ರವೆ ಉಂಡೆ ಮಾಡಬೇಕು ಅಂದರೆ ಈ ಥರದ ಪಾತ್ರೆಗಳನ್ನೇ ಬಳಸೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ಸ್ವಲ್ಪ ತುಪ್ಪನ ಹಾಕ್ಕೊಂಡು ರವೆನ ಹುರ್ಕೊತಾ ಇದೆ. ಇಲ್ಲಿ 1 kg ರವೆನ ತೊಗೊಂಡಿದ್ದೀವಿ. ಜಾಸ್ತಿ ರವೆನ ಬಳಸಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕೇ ಸ್ವಲ್ಪ ಅಂದರೆ ಸಕ್ಕರೆಗಿನ್ನ ಸ್ವಲ್ಪ ರವೆನ ಕಡಿಮೆನೇ ಬಳಸ್ತಾರೆ. ಈಗ ರವೆನ ದುಂಡು ಹುರ್ಕೋಬೇಕು, ಅದು ಕಲರ್ ಚೇಂಜ್ ಆಗಿ ಬ್ರೌನ್ ಕಲರ್ ರೀತಿಯಾಗಿ ಬರಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೈ ಆಡ್ತಾನೆ ಇರಬೇಕು, ಸಿಯೋಗಿ ಬಿಡಬಾರ್ದು. ಈ ರೀತಿ ಯಾವಾಗ್ಲೂ ಕೈ ಆಡ್ತಾನೆ ಇರಬೇಕು. ಮತ್ತು ಉರಿ ಕಡಿಮೆನೇ ಕೊಟ್ಕೊಂಡು ರವೆನ ಹುರ್ಕೋಬೇಕು. ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಲ್ರೆಡಿ ಸುಮಾರು ಒಂದು 6 ಗಂಟೆನೇ ಆಗಿಬಿಟ್ಟಿತ್ತು, ಸಂಜೆ ಆಗಿಬಿಟ್ಟಿತ್ತು. ನೋಡ್ಬೋದು ನೀವು, ಈ ಕಲರ್ ಬರೋವರೆಗೆ ನೀಟಾಗಿ ಹುರ್ಕೋಬೇಕು ರವೆನ, ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಏನು ನಾವು ಕೊಬ್ಬರಿನ ಹೊಡೆದಿಟ್ಕೊಂಡಿದ್ವಲ್ಲ, ಅದನ್ನು ನೀಟಾಗಿ, ಅಂದರೆ ಯಾವುದೇ ರೀತಿ ತುಪ್ಪ ಆ್ಯಡ್ ಮಾಡಿ ಕೂಡ ನೀವು ಹುರ್ಕೋಬೋದು, ಇಲ್ಲ ಅಂದ್ರೂ ಹಾಗೆಯೇ ಬರೀ ಪಾತ್ರೆಗೆ ಈ ಥರ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡು ಬೆಚ್ಚಗಾಗಬೇಕು. ಯಾಕಂದರೆ ಕೊಬ್ಬರಿಲಿ ಸ್ವಲ್ಪ ನೀರಿನಂಶ ಇರುತ್ತಲ್ವ, ಅದೆಲ್ಲ ಹೋಗೋ ಥರ. ಹಾಗೆಯೇ ಈ ಥರ ಹುರ್ಕೊಳ್ಳೋದ್ರಿಂದ ನಾವು ಜಾಸ್ತಿ ದಿನ, ಒಂದು 15-20 ದಿನ ಮಡಿಕೊಂಡ್ಬೇಕಾದ್ರೂ ತಿನ್ಬೋದು. ಏನಾದರೂ ಸ್ವಲ್ಪ ಹಸಿದು ಹಾಗೆ ಹಾಕ್ಬಿಟ್ರೆ ಅದು ಬೇಗ ಹಾಳಾಗಿಬಿಡುತ್ತೆ ರವೆ ಉಂಡೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡೇನ ಬಳಸಿದ್ರೆ ರುಚಿಯಾಗಿ ಬರುತ್ತೆ. ಹಾಗೆಯೇ ಜಾಸ್ತಿ ದಿನ ಕೂಡ ಇಟ್ಕೊಂಡು ತಿನ್ಬೋದು. ಇವಾಗ ಹುರಿದಿರೋ ಕೊಬ್ಬರಿನ ಇವಾಗ ಇನ್ನೊಂದು ಬೇರೆ ಪಾತ್ರೆಗೆ, ಇವಾಗ ರವೆನ ಹುರಿದು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀವಿ, ಹಾಗೆ ಇದನ್ನ ಕೊಬ್ಬರಿನೂ ಕೂಡ ಬೇರೆ ಪಾತ್ರೆಗೆ ಹಾಕ್ಕೊತಾ ಇದ್ದೀವಿ. ಇವಾಗ ಅವ್ವ ಅದೇ ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ಹಾಲನ್ನ ಹಾಕ್ತಾಯಿದೆ. ಹಾಲನ್ನ ಇಲ್ಲಿ ಸ್ವಲ್ಪನೇ ಹಾಕಿದೆ, ಇಲ್ಲ ಅಷ್ಟು ಹಾಲನ್ನ ಬಳಸ್ತು. ಆಮೇಲೆ ತುಪ್ಪನೂ ಅಷ್ಟೇ ನೋಡ್ಕೊಂಡು ಬಳಸ್ಬೇಕು. ಒಟ್ಟಿಗೆ ನಾವು 1/4 kg ತೊಗೊಂಡಿದ್ವಿ, ಆದರೆ ನೋಡ್ಕೊಂಡು ಬಳಸಬೇಕು. ಹಾಗೆಯೇ ಗೋಡಂಬಿ, ದ್ರಾಕ್ಷಿ ಎರಡನ್ನೂ ಕೂಡ ಹಾಕಿ ಹಾಲು ತುಪ್ಪದ ಜೊತೆ ಹುರ್ಕೊಳ್ಳುತ್ತೆ. ಈ ರೀತಿ ಸ್ವಲ್ಪ ಟೈಮ್ ಅಷ್ಟೇ ಅದನ್ನು ಹುರ್ಕೊಂಡು, ಬೇಕಾದ್ರೆ ಅದನ್ನು ಸಪ್ರೇಟಾಗಿ ಹುರ್ಕೊಂಡು ಕೂಡ ಬಳಸ್ಬೋದು. ನಮ್ಮವ್ವ ಆ ರೀತಿ ಮಾಡ್ತಾಯಿಲ್ಲ, ಅದ್ರ ಜೊತೆಗೆ ಹಾಕ್ಕೊತಾ ಇದೆ. ಹಾಗೆಯೇ ಇಟ್ಕೊಂಡಿದ್ದಂಥ ಕೊಬ್ಬರಿನ ಹಾಕ್ತಾಯಿದ್ದೆ, ಹಾಗೆ ಹುರ್ಕೊಂಡಿಟ್ಕೊಂಡಿದ್ದಂಥ ರವೆನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೆ. ಒಲೆ ಮೇಲ್ಗಡೆನೇ ಮಿಕ್ಸ್ ಮಾಡ್ಕೊತಾ ಇದ್ದೆ. ಇವಾಗ ಸಕ್ಕರೆ ಎಲ್ಲನೂ ಅಷ್ಟೇ ಒಲೆ ಮೇಲ್ಗಡೆಯಲ್ಲಿ ಇಟ್ಕೊಂಡಿದ್ದ ಹಾಗೆಯೇ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ.
ಇವಾಗ ಕೆಳಗಡೆಗೆ ಇಳ್ಕೊಂತು, ಯಾಕಂದರೆ ಅಲ್ಲಿ ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಅವನಿಗೆ. ಅದು ಅಲ್ಲದೆ ಈ ಥರ ಇಳ್ಕೊಂಡೇ ಮಾಡಿದ್ರೂ ಏನು ಸಮಸ್ಯೆ ಏನಿಲ್ಲ. ಹಾಗೇನು ಉಳಿದಿದ್ದಂಥ ಹಾಲು ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ. ನಾನು ಅದು ಏಲಕ್ಕಿ ಇತ್ತಲ್ಲ ಅದನ್ನು ಜಜ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು ಎಷ್ಟು ರುಚಿಯಾಗಿ ಬಂದಿತ್ತು ಅನ್ಬೇಡಿ, ತುಂಬ ರುಚಿಯಾಗಿ ಬಂದಿತ್ತು. ಮತ್ತು ಚೆನ್ನಾಗಿ ಕೂಡ ಮಾಡುತ್ತೆ ನಮ್ಮವ್ವ, ಏನು ಮಾಡಿದ್ರೂ ತುಂಬ ರುಚಿಯಾಗಿ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡುತ್ತೆ. ನಿಜವಾಗ್ಲೂ ನೀವು ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ. ನಿಮಗೆ ಕಡಿಮೆ ಬೇಕು, ಅಷ್ಟೊಂದು ಬೇಡ, 40-45 ಉಂಡೆ ಅಷ್ಟು ಬೇಡ ಅಂದರೆ ಅದ್ರ ಪ್ರಮಾಣನ ಕಡಿಮೆ ಮಾಡಿಕೊಂಡು ಮಾಡ್ಬೋದು ನೀವು, ಚೆನ್ನಾಗಿರುತ್ತೆ. ನೋಡಿ ನೀವು ಎಷ್ಟು ಚೆನ್ನಾಗಿ ಬಂದಿತ್ತು ಅನ್ಬೇಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ರವೆ ಉಂಡೆನ ಬಿಸಿ ಬಿಸಿ ಇರುತ್ತಲ್ಲ ಆವಾಗಲೇ ಕಟ್ಕೊಬಿಡ್ಬೇಕು. ಬಿಸಿ ಇರುತ್ತಲ್ಲ ಆವಾಗಲೇ ಕಟ್ಕೊಂಡ್ರೆ ರವೆ ಉಂಡೆ ಒಡೆದೋಗಲ್ಲ. ಇಲ್ಲಾಂದರೆ ಹಾರೋದ್ಮೇಲೆ ಕಟ್ಟಿದ್ರೆ ಅದು ಕಟ್ಟೋಕ್ಕೆ ಬರಲ್ಲ, ಆ ರೀತಿ ಆಗಿಬಿಡುತ್ತೆ. ಅದಕ್ಕೆ ಮನೇಲಿ ಎಷ್ಟು ಜನ ಇರ್ತೀವೋ ಅಷ್ಟು ಜನ ಎಲ್ಲರೂ ಸೇರಿಕೊಂಡು ಅದನ್ನು ರವೆ ಉಂಡೆನ ಕಟ್ಬಿಡ್ಬೇಕು. ನಾನು ತಿನ್ನೋಣ ಅಂತ ಒಂದು ಉಂಡೆನ ಈಸ್ಕೊಂಡೆ, ತುಂಬ ರುಚಿಯಾಗಿ ಬಂದಿತ್ತು, ತುಂಬ ಇಷ್ಟ ಕೂಡ ಆಯಿತು ನನಗೆ. ಅದು ಕಾಯಿ, ಅದು ಸಕ್ಕರೆ, ರವೆ ಎಲ್ಲನೂ ಒಂದೇ ಪ್ರಮಾಣದಲ್ಲಿತ್ತು. ಮತ್ತು ಕೆಲವರು ಒಂದು ಸ್ವಲ್ಪ ಹಾಲನ್ನ ಹಾಕಿ ಜೊತೆಗೆ ಸ್ವಲ್ಪ ನೀರನ್ನು ಬಳಸ್ತಾರಂತೆ. ಅವ್ವ ಇಲ್ಲಿ ಆ ರೀತಿ ಮಾಡಲಿಲ್ಲ, ಫುಲ್ ಹಾಲನ್ನೇ ಬಳಸಿ ಮಾಡಿತ್ತು. ತುಂಬ ರುಚಿಯಾಗಿ ಬಂದಿತ್ತು, ತುಂಬ ಇಷ್ಟ ಆಯಿತು. ಆಮೇಲೆ ನಾವು ಮಾಡೋಷ್ಟೊತ್ತಿಗೆ ಫುಲ್ಲು ನೈಟ್ ಕತ್ತಲೆ ಆಗಿಬಿಟ್ಟಿತ್ತು. ಆಮೇಲೆ ಹುಡುಗರೆಲ್ಲರೂ ಮೇಲ್ಗಡೆ ಬಂದರು. ಅವರು ನಾವು ಎಲ್ಲ ಸೇರಿ ಆರಾಮಾಗಿ ತಿಂದ್ಕೊಂಡು ಕೆಳಗಡೆ ಹೋದ್ವಿ. ಇವತ್ತು ಟೆರೆಸ್ ಮೇಲ್ಗಡೆನೇ ಮಾಡಿಸಿದ್ದೆ, ತುಂಬ ರುಚಿಯಾಗಿ ಬಂದಿತ್ತು. ನೋಡ್ಬೋದು ನೀವು, ಅದು ಕಾಯ್ದು ಸಿಪ್ಪೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ, ಬಟ್ ರವೆ ಉಂಡೆ ಅಂತೂ ಸ್ವೀಟಾಗಿ ಸಖತ್ತಾಗಿ ಬಂದಿತ್ತು. ಎಲ್ಲರೂ ತಿಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಹೋದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.